ನಮಸ್ಕಾರ, ನನ್ನ ಹೆಸರು ಅರುಳ್ ಕುಮಾರ್. ನಮ್ಮಲ್ಲಿ ಸ್ವಲ್ಪ ತೆಂಗಿನ ಮರಗಳನ್ನು ನೆಟ್ಟಿದ್ದೇವೆ. ಈ ಮರಗಳನ್ನು ನೆಟ್ಟು ಈಗ ಸುಮಾರು 3 ವರ್ಷಗಳಾಗಿದೆ. ಆರಂಭದಲ್ಲಿ ಈ ಮರಗಳಲ್ಲಿ ಮೊಗ್ಗು ನಿರಂತರವಾಗಿ ಉದುರುತ್ತಲೇ ಇತ್ತು. ಏಕೆ ಹೀಗೆ ಆಗುತ್ತಿದೆ ಎಂಬುದು ನಮಗೆ ತಿಳಿಯಲಿಲ್ಲ. ನಂತರ ನಾವು ಕೇಳಿದಾಗ ಕೊಕೊಮ್ಯಾಕ್ಸ್ ಕೊಟ್ಟರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಎಂದು ಹೇಳಿದರು. ಅದಾದ ನಂತರ ನಾನು ಅದನ್ನು ಖರೀದಿಸಿ ನೀರಿನೊಂದಿಗೆ ಬೆರೆಸಿ 2 ಬಾರಿ ಬಳಸಿದ್ದೇನೆ. ನಂತರ ಕೆಲವು ದಿನಗಳ ನಂತರ ನೋಡಿದಾಗ ಮುಂದಿನ ಹಂತದಲ್ಲಿ ಎಲೆಗಳು ಉದುರದೆ ಚೆನ್ನಾಗಿ ಉಳಿದವು. ಮೊದಲು 1 ಅಥವಾ 2 ಮೊಗ್ಗು ಮಾತ್ರ ಇತ್ತು. ಆದರೆ ಈಗ ನೋಡಿದರೆ ಮರದ ಮೇಲೆ ಎಲ್ಲಾ ಮೊಗ್ಗು ಚೆನ್ನಾಗಿ ಬೆಳೆಯುತ್ತಿವೆ. ಇಡೀ ಮರ ಆರೋಗ್ಯವಾಗಿ ಚೆನ್ನಾಗಿ ಬೆಳೆಯುತ್ತಿದೆ. ನಮಸ್ಕಾರ, ನನ್ನ ಹೆಸರು ಅರುಳ್ ಕುಮಾರ್. ಇದು ಪೆರಂಬಲೂರು ಜಿಲ್ಲೆಯ ಅಮ್ಮಪಾಲಯಂ ಗ್ರಾಮ. ನಾನು ಕಳೆದ 10 ರಿಂದ 15 ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ. ಮೊದಲು ನನ್ನ ತಂದೆ ಈ ಕೆಲಸವನ್ನು ನೋಡಿಕೊಂಡಿದ್ದರು. ಈಗ ನಾನು ಅದನ್ನು ಮುಂದುವರಿಸುತ್ತಿದ್ದೇನೆ. ನಮ್ಮ ಹಳ್ಳಿಯಲ್ಲಿ ನಾವು ಈರುಳ್ಳಿ, ರಾಗಿ, ಬಾಳೆ ಹೀಗೆ ಹಲವು ಬೆಳೆಗಳನ್ನು ಬೆಳೆಯುತ್ತೇವೆ. ಅದಕ್ಕೆ ಜೊತೆಗೆ ನಾವು ಕೆಲವು ತೆಂಗಿನ ಮರಗಳನ್ನು ಸಹ ನೆಟ್ಟಿದ್ದೇವೆ. ಇದೇ ಈ ಪ್ರದೇಶದಲ್ಲೇ ನಾವು ಈ ತೆಂಗಿನ ಮರಗಳನ್ನು ಬೆಳೆಸುತ್ತಿದ್ದೇವೆ. ಈ ಮರಗಳನ್ನು ನೆಟ್ಟು ಈಗ 3 ವರ್ಷಗಳಾಗಿವೆ. ಆರಂಭದಲ್ಲಿ ಬರುತ್ತಿದ್ದ ಮೊಗ್ಗುಗಳು ಸರಿಯಾಗಿ ಉಳಿಯದೆ ಉದುರುತ್ತಲೇ ಇರುತ್ತಿದ್ದವು. ಏಕೆ ಹೀಗೆ ಆಗುತ್ತಿದೆ ಎಂಬುದು ನಮಗೆ ಅರ್ಥವಾಗುತ್ತಿರಲಿಲ್ಲ. ಒಂದು ದಿನ ನಾನು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಕೊಕೊಮ್ಯಾಕ್ಸ್ ಬಗ್ಗೆ ವಿವರವಾಗಿ ಹೇಳಿದ್ದರು. ಅದು ನೋಡಿದ ನಂತರ ನನಗೆ ಸ್ವಲ್ಪ ವಿಶ್ವಾಸ ಬಂದಿತು. ಸರಿ, ಇದನ್ನು ಒಮ್ಮೆ ಪ್ರಯತ್ನಿಸಿ ನೋಡೋಣ ಎಂದು ನಾನು ನಿರ್ಧರಿಸಿದೆ. ಅದಕ್ಕೆ ನಾನು ತಕ್ಷಣ ಅವರಿಗೆ ಕರೆ ಮಾಡಿದೆ. ನಂತರ ಅವರು ನನ್ನ ವಿವರಗಳನ್ನು ತೆಗೆದುಕೊಂಡು ಆರ್ಡರ್ ದಾಖಲಿಸಿದರು. ಕೆಲವು ದಿನಗಳಲ್ಲೇ ಕೊಕೊಮ್ಯಾಕ್ಸ್ ನನ್ನ ಮನೆಗೆ ತಲುಪಿತು. ನಂತರ ನಾನು ಅದನ್ನು ನೀರಿನೊಂದಿಗೆ ಬೆರೆಸಿ 2 ಬಾರಿ ಬಳಸಿದ್ದೇನೆ. ಅದಾದ ನಂತರ ಕೆಲವು ದಿನಗಳ ಬಳಿಕ ಗಮನಿಸಿದಾಗ ಮೊದಲು ಉದುರುತ್ತಿದ್ದ ಮೊಗ್ಗುಗಳು ಈಗ ಉದುರದೆ ಚೆನ್ನಾಗಿ ಹಿಡಿದುಕೊಂಡಿದ್ದವು. ಇದು ನನಗೆ ತುಂಬಾ ಸ್ಪಷ್ಟವಾದ ಬದಲಾವಣೆಯಂತೆ ಕಾಣಿಸಿತು. ನಾನು ಇದನ್ನು ಮನೆಯಲ್ಲಿ ಹೇಳಿದಾಗ ಮೊದಲಿಗೆ ಅವರು ಸ್ವಲ್ಪ ಅನುಮಾನ ಪಟ್ಟರು. ಇದು ನಿಜವಾಗಿಯೂ ಕೆಲಸ ಮಾಡುತ್ತದೆಯೇ ಎಂದು. ನಾನು ಒಮ್ಮೆ ಪ್ರಯತ್ನಿಸಿ ನೋಡೋಣ ಎಂದು ಹೇಳಿದೆ. ನಂತರ ಅವರು ಕೂಡ ಬಂದು ಮರಗಳನ್ನು ನೋಡಿದರು. ನೋಡಿದಾಗ ಮೊಗ್ಗುಗಳು ಉದುರದೆ ಚೆನ್ನಾಗಿ ಉಳಿದಿರುವುದು ಅವರಿಗೆ ಕಾಣಿಸಿತು. ಅವರಿಗೆ ಸಹ ತೃಪ್ತಿಯಾಯಿತು. ನಂತರ ಅವರು ಇದನ್ನು ಬಾಳೆ ಬೆಳೆಗಳಿಗೂ ಬಳಸಬಹುದು ಎಂದು ಹೇಳಿದರು. ಮೊದಲು 1 ಅಥವಾ 2 ಮೊಗ್ಗುಗಳು ಮಾತ್ರ ಕಾಣಿಸುತ್ತಿದ್ದವು. ಆದರೆ ಈಗ ನೀವು ಮೇಲ್ಭಾಗವನ್ನು ನೋಡಿದರೆ ಮರದ ಮೇಲೆ ಎಲ್ಲೆಡೆ ಮೊಗ್ಗುಗಳು ಚೆನ್ನಾಗಿ ಬೆಳೆದಿವೆ. ಇಡೀ ಮರವು ಉತ್ತಮವಾಗಿ ಬೆಳೆಯುತ್ತಿದೆ. ಈಗ ಕೊಕೊಮ್ಯಾಕ್ಸ್ ಬಳಸಿದ ನಂತರ ಈ ಬದಲಾವಣೆ ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತಿದೆ.